क्लॅप्स चप्पल. देश प्रभू न्यूज मध्ये आपले स्वागत. वैद्यकीय क्षेत्रात 25 वर्षापासून सेवा देत असणारे श्री सत्य साई हॉस्पिटल चिकोडी डॉक्टर मुसळे यांच्या नेतृत्वाखाली संकेश्वर श्री शंकराचार्य मठात तारीख 11 ऑगस्ट 2025 रोजी सकाळी 9 वाजल्यापासून दुपारी 2 वाजेपर्यंत मोफत आरोग्य तपासणी शिबिर आयोजित केले होते. शिबिरात पित्तकोशातील खडे, किडनी स्टोन, किडनी कॅन्सर, पोटदुखीचे प्रकार, अपेंडिक्स, बीपी हे सर्व तपासणीचे विषय होते. शिबिरात डॉक्टर अभिजित मुसळे मूत्रशस्त्र तज्ञ व डॉक्टर अंकिता मुसळे शस्त्रचिकित्सा तज्ञ यांनी रुग्णांना तपासणी केली. शिबिरात मोफत औषधही देण्यात आले. शिबिराचा 200हून अधिक रुग्णांनी लाभ घेतला. सुधाकर मोकासी PRO, राजेश पाटील HR व बाकी स्टाफ शिबिरात उपस्थित होते. तेज प्रभू न्यूज संकेश्वर. चिकोडीचे डॉक्टर अभिजित मुसळे सर आणि डॉक्टर अंकिता मुसळे मॅडम आलेले. चिकोडीचे डॉक्टर सत्यसाई हॉस्पिटल चिकोडी यांच्यातर्फे आज इथं मठामध्ये मोफत तपासणी शिबिर आयोजित केलेलं आहे. प्रोस्टेट कॅन्सर, किडनी स्टोन, किडनी कॅन्सर, अपेंडिक्स, पोटदुखीचे प्रकार या सर्व गोष्टीवरती मोफत तपासणी शिबिर ठेवलेलं आहे. ಈ ಪುಣ್ಯ ದಿನ ಇರೋದ್ರಿಂದ ನಮಗೆ ಸ್ವಾಮೀಜಿಯವರು ಈ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಮ್ಮ ಮನಪೂರ್ತಿ ಧನ್ಯವಾದಗಳು. ಸೊ ಇವತ್ತು ನಾವು ಎಲ್ಲ ಸಂಕೇಶ್ವರದ ಜನ ಆಗಲಿ ಇಲ್ಲಿ ಬರೋ ಎಲ್ಲ ಹೆಲ್ತ್ ಕಾನ್ಶಿಯಸ್ ಅನ್ನುವಂಥ ಈ ಶಿಬಿರದಲ್ಲಿ ನಾವೆಲ್ಲರಿಗೂ ಮಾಹಿತಿ ಕೊಟ್ಟಿದ್ದೀವಿ. ಈ ಥರ ತಪಾಸಣೆ ಶಿಬಿರ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳಾಗಲಿ ಹೆಲ್ತ್ ಕಾನ್ಶಿಯಸ್ ಪೇಷಂಟ್ಸ್ ಆಗಲಿ ಅವರಿಗೆ ಬೆಟ್ ಆಗಲಿಕ್ಕೆ ನಮಗೆ ಭಾಳ ಖುಷಿ ಆಗ್ತದೆ. ಸೊ ನಮ್ಮದು ಇವಾಗ ಸ್ಪೆಷಾಲಿಟಿ ಬಂದ್ಬಿಟ್ಟು ಯೂರಾಲಜಿ ಅಂತೇಳಿ ಮೂತ್ಕಡ, ಕಿಡ್ನಿ ಮತ್ತು ಇದು ಕಾಲ್ಮಡಿ ಪಿಶ್ವಿ ಇದ್ರ ಕ್ಯಾನ್ಸರ್ಗಳಾಗಲಿ ಇದ್ರೊಳಗೆ ಆಗುವಂಥ ಆಜಾರಗಳಾಗಲಿ ಇದ್ರನ್ನ ನಾವು ಸ್ಪೆಷಾಲಿಟಿ ಆಗಿ ನೋಡ್ತಾ ಇದ್ದೇವೆ ಯೂರಾಲಜಿ. ಸೊ ಇದರ ರಿಲೇಟೆಡ್ ಎಲ್ಲ ಆಪರೇಷನ್ಗಳು, ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ಗಳು ಇವನ್ನೆಲ್ಲ ನಾವು ನಮ್ಮ ಚಿಕ್ಕೋಡಿಯ ಸತ್ಯಸಾಯಿ ಆಸ್ಪತ್ರೆಯಲ್ಲಿ ಮಾಡ್ತಾ ಇದ್ದೇವೆ. ಸೊ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಒಂದು ಸಣ್ಣ ಹಳ್ಳ ಇದ್ರೂ ಒಂದು ದೊಡ್ಡ ಮನುಷ್ಯನಿಗೂ ಬಹಳಷ್ಟು ತಕರಾರಾಗ್ಲಿ ಬಹಳಷ್ಟು ತ್ರಾಸನ್ನು ಕೊಡ್ಬೋದು. ಸೊ ನಿಮ್ಮ ಮನೆಯಲ್ಲಾಗ್ಲಿ, ನಿಮ್ಮ ಫ್ರೆಂಡ್ಸ್ ಒಳಗಾಗ್ಲಿ, ನಿಮ್ಮ ಸಂಘದಲ್ಲಾಗ್ಲಿ ನೀವು ನೋಡಿರ್ಬೋದು. ಸಣ್ಣ ಒಂದು ಮೂತ್ಕಡ ಆದ್ರೂ ಅದು ಒಬ್ಬ ಎಷ್ಟೇ ದೊಡ್ಡ ಮನುಷ್ಯ ಇದ್ರೂ ಅವರಿಗೆ ಸಾಕಷ್ಟು ನರಳಾಡುವಷ್ಟು ತ್ರಾಸ ಕೊಡ್ತದೆ. ಸೊ ಆ ವಿಷಯದೊಳಗ ಇವು ಹಳ್ಳದ ಬಗ್ಗೆ ಆಗ್ಲಿ, ಕ್ಯಾನ್ಸರ್ ಬಗ್ಗೆ ಆಗ್ಲಿ, ನೀವು ಯಾವ ತರ ವಿಷಯನ ತಿಳ್ಕೊಬೇಕಂತಂದ್ರ ಒಂದು ಸಣ್ಣ ದೇಹ ಕೊಡುವಂತ ಚಿಹ್ನೆಗಳು ಇರ್ಬೋದು. ಏನು ಮೂತ್ರದಲ್ಲಿ ರಕ್ತ ಬರುವಂತದ್ದು, ಒಂದ ಸೈಡ್ ಹೊಟ್ಟೆಯಲ್ಲಿ ನೋವು ಬರುವಂತದ್ದು, ಅದಾದ್ರ ಕಾಲ್ಮಡಿದು ಕಲರ್ ಬದಲಾವಣೆ ಆಗುವಂತದ್ದು, ನಿಮಗೆ ಪದೇ ಕಾಲ್ಮಡಿದು ಇನ್ಫೆಕ್ಷನ್ ಆಗುವಂತದ್ದು, ಉರಿಯೋದು, ಜ್ವರ ಬರೋದು, ಇವು ಆಗೋದ್ರಿಂದ ಸೊ ಇವೆಲ್ಲ ಕೆಲವೊಂದು ಇಂಡಿಕೇಶನ್ ನಮಗ ಕಿಡ್ನಿದ ಆಜಾರ್ ಇರಬಹುದು ಅನ್ನೋ ಇದೊಂದು ಇಂಡಿಕೇಶನ್ ಆಗ್ತದೆ. ಸೊ ಹಾಗಾಗಿ ಈ ವಿಷಯದಲ್ಲಿ ನಾವೆಲ್ಲರೂ ಗಮನವಿಟ್ಟು ನಮ್ಗೆ ತಕರಾರುಗಳು, ಆಜಾರಗಳು ಆದಾಗ ಬಂದ್ಬಿಟ್ಟು ನಾವು ಇದ್ರದ್ದು ಟ್ರೀಟ್ಮೆಂಟ್ಗಳು ಮಾಡಿಕೊಂಡು ಅದರ ಲಾಭ ಪಡಿಬೇಕು. ನಮ್ಮ ದೇಹದ ಬಗ್ಗೆ ನಾವು ಕಾಳಜಿ ವಹಿಸ್ಬೇಕು. ಮತ್ತೊಂದು ಕೆಲವೊಂದು ಕಾಳಜಿ ವಹಿಸ್ಬೇಕಾಗಿರುವಂತ ಸಣ್ಣ ವಿಷಯಗಳು ಏನಂತಂದ್ರ ನಾವು ಸಾಕಷ್ಟು ನೀರು ಕುಡಿಬೇಕು. ನೀರ್ ಎಷ್ಟು ಕುಡಿಬೇಕಂತ ಕಾಲ್ಮಡಿ ಕ್ಲಿಯರ್ ಆಗಿರ್ಬೇಕು, ದಟ್ಟವಾಗಿರ್ಬಾರ್ದು. ಕ್ಲಿಯರ್ ಅಥವಾ ಲೈಟ್ ಯೆಲ್ಲೋ ಕಲರ್ ಆಗಿರ್ಬೇಕು. ಅದರಿಂದ ಆಹಾರದಲ್ಲಿ ನಾವು ಬದಲಾವಣೆಗಳು ಏನ್ ಮಾಡ್ಬೇಕಂತ ಉಪ್ಪಿನ ಅಂಶ ಕಡಿಮೆ ಮಾಡ್ಬೇಕು. ಇವತ್ತು ಈ ಆಯುರ್ವೇದ ಮಸನ ಶಿಬಿರ ಮಾಡಿದ್ದಾರೆ. ಲಾಭ ಅವರು ಹೇಳಿದರು
ಇದನ್ನು ನಾವೇನೆಲ್ಲ ಪಡಬೇಕು ಇಲ್ಲ ಇದ್ದರು ಆರೋಗ್ಯವಂತಾಗಬೇಕು ಅಂತ ನಮಸ್ಕಾರ ಮಾಡ್ತೀವಿ. ಹರ ನಮಃ ಪಾರ್ವತಿ ಹರ ಹರ ಮಹಾದೇವ. ನಮಗೆ ಇಲ್ಲಿ ಕ್ಯಾಂಪ್ ಮಾಡಕ್ಕೆ ಅವಕಾಶ ತುಂಬಾ ಧನ್ಯವಾದಗಳು.